ಕಾರ್ಯಕರ್ತ ಬಂಧುಗಳೇ, ಇದು ಮಾತನಾಡುವ ಸಮಯ ಅಲ್ಲ. ಇನ್ನು ವಿಧಾನಸಭೆಯ 5 ದಿನದ ಕಲಾಪ ಬಾಕಿ ಇದೆ. ಸೋಮವಾರ ನನ್ನದೇ ಪ್ರಶ್ನೆ ಇರೋದರಿಂದ ಈ 5 ದಿನಗಳ ಕಾಲ ವಿಧಾನಸಭೆ ಕಲಾಪಗಳಲ್ಲಿ ಭಾಗವಹಿಸಿ ದಾವಣಗೆರೆಯ ಜಿಲ್ಲಾ ಸಚಿವರ ಅವರ ಜಿಲ್ಲಾ ಆಡಳಿತ ಯಾವ ರೀತಿ ನಡೀತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು, ಅನೇಕ ಆರೋಪಗಳನ್ನು 5 ದಿನದ ಸದನದಲ್ಲಿ ಆದಷ್ಟು ಹೆಚ್ಚು ಒತ್ತು ಕೊಟ್ಟು ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನು ಬಯಲಿಗೆ ಎಳತಕ್ಕಂಥ ಕೆಲಸವನ್ನು ಆ ಸದನದಲ್ಲಿ ನಾನು ಮಾಡ್ತೇನೆ. ನೀವೆಲ್ಲ ಆ ಒಂದು ವಿಚಾರವಾಗಿ ಚುನಾವಣೆಯಲ್ಲಿ ಪ್ರಚಾರದ ಅಸ್ತ್ರವನ್ನಾಗಿ ಕೂಡ ನೀವು ಉಪಯೋಗಿಸ್ಬೋದು. ನಾನಂತೂ ವಿಧಾನಸಭಾ ಅಧಿವೇಶನ ಮುಗಿದ ಕ್ಷಣದಿಂದ ಸಂಪೂರ್ಣವಾಗಿ ಚುನಾವಣೆ ಮುಗಿಯೋ ತನಕ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗವಹಿಸುತ್ತೇನೆ. ಕಾರ್ಯಕರ್ತ ಬಂಧುಗಳೇ, ಇದು ಮಾತನಾಡುವ ಸಮಯ ಅಲ್ಲ. ಇನ್ನು ವಿಧಾನಸಭೆಯ 5 ದಿನದ ಕಲಾಪ ಬಾಕಿ ಇದೆ. ಸೋಮವಾರ ನನ್ನದೇ ಪ್ರಶ್ನೆ ಇರೋದರಿಂದ ಈ 5 ದಿನಗಳ ಕಾಲ ವಿಧಾನಸಭೆ ಕಲಾಪಗಳಲ್ಲಿ ಭಾಗವಹಿಸಿ ದಾವಣಗೆರೆಯ ಜಿಲ್ಲಾ ಸಚಿವರ ಅವರ ಜಿಲ್ಲಾ ಆಡಳಿತ ಯಾವ ರೀತಿ ನಡೀತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು, ಅನೇಕ ಆರೋಪಗಳನ್ನು 5 ದಿನದ ಸದನದಲ್ಲಿ ಆದಷ್ಟು ಹೆಚ್ಚು ಒತ್ತು ಕೊಟ್ಟು ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನು ಬಯಲಿಗೆ ಎಳತಕ್ಕಂಥ ಕೆಲಸವನ್ನು ಆ ಸದನದಲ್ಲಿ ನಾನು ಮಾಡ್ತೇನೆ. ನೀವೆಲ್ಲ ಆ ಒಂದು ವಿಚಾರವಾಗಿ ಚುನಾವಣೆಯಲ್ಲಿ ಪ್ರಚಾರದ ಅಸ್ತ್ರವನ್ನಾಗಿ ಕೂಡ ನೀವು ಉಪಯೋಗಿಸ್ಬೋದು. ನಾನಂತೂ ವಿಧಾನಸಭಾ ಅಧಿವೇಶನ ಮುಗಿದ ಕ್ಷಣದಿಂದ ಸಂಪೂರ್ಣವಾಗಿ ಚುನಾವಣೆ ಮುಗಿಯೋ ತನಕ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗವಹಿಸುತ್ತೇನೆ. ಕಾರ್ಯಕರ್ತ ಬಂಧುಗಳೇ, ಇದು ಮಾತನಾಡುವ ಸಮಯ ಅಲ್ಲ. ಇನ್ನು ವಿಧಾನಸಭೆಯ 5 ದಿನದ ಕಲಾಪ ಬಾಕಿ ಇದೆ. ಸೋಮವಾರ ನನ್ನದೇ ಪ್ರಶ್ನೆ ಇರೋದರಿಂದ ಈ 5 ದಿನಗಳ ಕಾಲ ವಿಧಾನಸಭೆ ಕಲಾಪಗಳಲ್ಲಿ ಭಾಗವಹಿಸಿ ದಾವಣಗೆರೆಯ ಜಿಲ್ಲಾ ಸಚಿವರ ಅವರ ಜಿಲ್ಲಾ ಆಡಳಿತ ಯಾವ ರೀತಿ ನಡೀತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು, ಅನೇಕ ಆರೋಪಗಳನ್ನು 5 ದಿನದ ಸದನದಲ್ಲಿ ಆದಷ್ಟು ಹೆಚ್ಚು ಒತ್ತು ಕೊಟ್ಟು ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನು ಬಯಲಿಗೆ ಎಳತಕ್ಕಂಥ ಕೆಲಸವನ್ನು ಆ ಸದನದಲ್ಲಿ ನಾನು ಮಾಡ್ತೇನೆ. ನೀವೆಲ್ಲ ಆ ಒಂದು ವಿಚಾರವಾಗಿ ಚುನಾವಣೆಯಲ್ಲಿ ಪ್ರಚಾರದ ಅಸ್ತ್ರವನ್ನಾಗಿ ಕೂಡ ನೀವು ಉಪಯೋಗಿಸ್ಬೋದು. ನಾನಂತೂ ವಿಧಾನಸಭಾ ಅಧಿವೇಶನ ಮುಗಿದ ಕ್ಷಣದಿಂದ ಸಂಪೂರ್ಣವಾಗಿ ಚುನಾವಣೆ ಮುಗಿಯೋ ತನಕ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗವಹಿಸುತ್ತೇನೆ. ಕಾರ್ಯಕರ್ತ ಬಂಧುಗಳೇ, ಇದು ಮಾತನಾಡುವ ಸಮಯ ಅಲ್ಲ. ಇನ್ನು ವಿಧಾನಸಭೆಯ 5 ದಿನದ ಕಲಾಪ ಬಾಕಿ ಇದೆ. ಸೋಮವಾರ ನನ್ನದೇ ಪ್ರಶ್ನೆ ಇರೋದರಿಂದ ಈ 5 ದಿನಗಳ ಕಾಲ ವಿಧಾನಸಭೆ ಕಲಾಪ